ಗೋಸ್ಕರ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶಗಳು ಕಡಿಮೆ ಇದೆ. ದಯವಿಟ್ಟು ಈ ರೀತಿ ಒಂದು ಫಾಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯಲ್ಲಿ ಇರ್ತಕ್ಕ ಸಿಸಿ ಪಾಟೀಲ್ ಸಾಹೇಬ್ರೆ, ನಮ್ದು ಒಂದು ಆತ್ಮೀಯ ಸಂಬಂಧ ಇದೆ, ನಾವು ಕರಾವಳಿಯವರು. ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ಕರಾವಳಿ ಬಗ್ಗೆ ಚರ್ಚೆ ಕೂಡ ನಾವು ನಿಮ್ಗೆ ಆಗಿ ಚರ್ಚೆ ಮಾಡುದು, ಬಹುದಲ್ಲ ನೀವಲ್ಲ ಬೇರೆಯವ್ರನ್ನವರಲ್ಲ, ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು. ಅಧ್ಯಕ್ಷರೇ, ಇಲ್ಲ ಉತ್ತರ ಕೊಡ್ತೀನಿ ಅದಕ್ಕೆ. ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ, ಎಲ್ಲಿ ಎಲ್ಲ ಮಂಗಳೂರಿಂದ. ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ ಕರಾವಳಿಲೇ. ಹೆಲ್ತ್ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ಕೂ ಇದೆ, ಧಾರ್ಮಿಕವಾದಂತಹ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ. ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಮಂತ್ರಿಗಳು ಹೇಳ್ದಂಗೆ ಬಹಳ ಒಂದು ದೊಡ್ಡ ಸಿ ಲ್ಯಾಂಡ್ ಇದೆ. ಏನೇನೋ ಕನಸು ನಮ್ಮ ಜನಗಳಿಗೆ, ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದ್ರೆ 7 ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್, ನೋ ಆಕ್ಟಿವಿಟೀಸ್. ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು, ಮತ್ತೊಂದು ಬಯಲಾಟ, ಯುದ್ಧ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ. ಯಾಕೆ ಹಿಂಗ್ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದ್ರೆ. ಯಾಕೆಂದ್ರೆ ಇವತ್ತು ಲಾಸ್ಟ್ 2 years ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ. ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು, PUC ಕಾಲೇಜ್. ಸರ್ ನೀವೇ ಸಜೆಷನ್ ಕೊಡಿ ಸರ್, ರಾತ್ರಿ ಏನ್ ಮಾಡಬೇಕು ಎಲ್ಲರಿಗೂ ನೋಡಯ್ಯ. ನಾನ್ 7 ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡೀತದೆ? ಮಂಗಳೂರವರ ಇಚ್ಛೆ ಬರಲ್ಲ, ಐಟಿ ಇಂಜಿನಿಯರ್ಸ್ ಬರುವುದಿಲ್ಲ. ಯಾರು ಬೇರೆ ITBT ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ. ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ದೇರ್. ಈಗೇನೋ ಒಂದು 3-4 ಇಚ್ಛೆ ಬರ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ. ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ. ವೈ ಇಸ್ ದಟ್? ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ. ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಒಂದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡ್ಬೇಕಲ್ಲ. ಅದಕ್ಕೆ ಡೆಡ್ ಆಗಿದೆ ಸಿಟಿ. ನಾನು ಒಂದು ಸರ್ವೆ ಮಾಡಿಸಿದ್ದೀನಿ. ಅದಕ್ಕೆ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡಬೇಕು, ಜನ ಹೊರಗಡೆ ಹೋಗಿ ಏನ್ ಮಾಡಬೇಕು ಅನ್ನೋದನ್ನ ನೀವೊಂದು ಪ್ರಪೋಸಲ್ ಸರ್ಕಾರ ಕೊಡಿ. ಮರವಂತ ಬೀಚ್ ಅಲ್ಲಿ ಹಾಗೆ ಆಯ್ತು. 7 ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ. ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ, ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ 2 ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ, ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ. ಸೊ ಹಾಗಾಗಿ ಯಾವುದೇ ಸೇಫ್ಟಿ ಅವ್ರು ಹೇಳಿದ ಪಾಯಿಂಟ್ ಕೂತ್ಕೊಳ್ಳ ಮಾತಾಡ್ಬೋದು. ಉಪಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳೇ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಯಾಕಂತೇಳಿ ನೀವು ಹೇಳಿದ್ರೆ 100% ರೈಟ್ ಇದೆ. ಒಂದು, ನಮ್ಮಲ್ಲಿ IT ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತೇಳಿ 7 ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತ ಒಂದು ಜಿಲ್ಲೆ. ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ, ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ. ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಇದ್ದೇವೆ ಅನ್ನುವಂಥದ್ದನ್ನ ಈಗ ಇಬ್ರು ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀವಿ ನಿಮ್ಗೆ. ಇಂಪಾರ್ಟೆಂಟ್ ಪ್ರಕಟಣೆ ಒನ್ಸ್ ಅಗೇನ್ ಇಂಪಾರ್ಟೆಂಟ್. ಸಿಸಿ ಪಾಟೀಲ್ ಅವರೇ, ಇಂಪಾರ್ಟೆಂಟ್ ಬಹು ಮುಖ್ಯ ವಿಚಾರ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿ ಬರಬೇಕಿತ್ತು ಉತ್ತರ ಕೊಡ್ಲಿಕ್ಕೆ. ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಕೊಡ್ತಾರೆ. ಅವ್ರು ಈಗಲೇ ನಾಳೆ ಒಂದು ಇಂಪಾರ್ಟೆಂಟ್ ಈಗ ಮೀಟಿಂಗ್ ಇದ್ದ ಕಾರಣ ಈಗ ಪ್ರಶ್ನೆ ಸಂಖ್ಯೆ 8 ಮತ್ತೆ ಬರ್ತೇನೆ. ಪ್ರಶ್ನೆ ಸಂಖ್ಯೆ 8 ಸಮೃದ್ಧಿ ಮಂಜುನಾಥ್ ಕೊಡ್ತೇವೆ, ಅದು ರಿಪ್ಲೈ ಕೊಟ್ಟು ಹೋಗ್ತೇವೆ. ಮತ್ತೆ ಕೊಡ್ತೇನೆ. ಸಮೃದ್ಧಿ ಮಂಜುನಾಥ್ ಸರ್, ಚುಕ್ಕೆ ಗುದ್ದಿದ ಸಂಖ್ಯೆ 55 ಸನ್ಮಾನ ಮುಖ್ಯಮಂತ್ರಿ ಸಾಹೇಬ್ನ ಕೇಳಕ್ಕೆ ಕೊಡ್ತಾರೆ. ನಾನು ಹೇಳಿದ್ದೇನಲ್ಲ, ಅವ್ರು 2ಕ್ಕೆ ಉತ್ತರ ಕೊಟ್ಟು ಹೋಗ್ತಾರೆ, ಮತ್ತೆ ಅಲ್ಲಿಗೆ ಬರ್ತೇನೆ ನಾನು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಉತ್ತರ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷ. ಅದು ತಪ್ಪು, ಅಧಿಕಾರಿಗಳು ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸೊ ಏಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಭವನ ಕಟ್ಟಲಿಕ್ಕೆ 2013ರಲ್ಲಿ 1 ಕೋಟಿ ಹಣ ಬಿಡುಗಡೆ ಆಗಿತ್ತು. ಆ ಜಾಗ ಪ್ರಾರಂಭ ಇರೋಕೆ ಕೋರ್ಟ್ಗೆ ಹೋಗಿತ್ತು. ಸೊ ಅದರಿಂದ 25 ಗುಂಟೆ ಜಾಗ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ. ಇವರು 1 ಎಕರೆ ಅಂತ ಕೊಟ್ಟಿದ್ದಾರೆ.
25 ಗುಂಟೆದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ. ಹಾಗೆ 1 ಕೋಟಿಯಲ್ಲಿ ಕೂಡ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ. ಈಗಾಗಲೇ 25 ಲಕ್ಷ ಹಣ ಬಿಡುಗಡೆ ಆಗಿದೆ. ಬಹುಶಃ ಮುಂದಿನ ದಿವಸದಲ್ಲಿ ದಯವಿಟ್ಟು ಮನಸ್ಸು ಮಾಡಿ ತಾವು ಜಾಗ ಸ್ವಲ್ಪ ದೊಡ್ಡದಾಗಿ ಕೊಟ್ಟು ಮತ್ತು ಹಣ ಜಾಸ್ತಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಮಾನ್ಯ ಸಭಾಧ್ಯಕ್ಷರೇ, 2 ಆಯ್ಕೆ ಇದೆ. ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಸರ್ಕಾರ ಮುಕ್ತ ಮನಸ್ಸನ್ನ ಹೊಂದಿದೆ. ಒಂದು, ಹಿಂದೆ ಕೊಟ್ಟಂತ 1 ಎಕರೆ ಜಾಗದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇದೆ. ಈಗ ತಾವು ಸರ್ಕಾರ ಪ್ರಯತ್ನ ಮಾಡಿ ತಡೆ ಆಜ್ಞೆಯನ್ನ ತೆಗೆಸಿ ಅಲ್ಲೇ ಮಾಡಬೇಕು ಅಂದ್ರೆ ಅದಕ್ಕೂ ನಾವು ತಯಾರಿದ್ದೇವೆ. ಅದಕ್ಕೆ ಬದಲಿಯಾಗಿ 25 ಗುಂಟೆ ಜಾಗವನ್ನ ಗುರುತಿಸಿದ್ದೇವೆ. ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ತೆರವು ಮಾಡುವುದು ವಿಳಂಬ ಆಗುತ್ತೆ, ಕಾಮಗಾರಿ ವಿಳಂಬ ಆಗೋದು ಬೇಡ ಅಂದ್ರೆ ಪರ್ಯಾಯ ಜಾಗದಲ್ಲಿ 25 ಗುಂಟೆ ಲಭ್ಯ ಇದೆ, ಅಲ್ಲಿ ಬೇಕಾದ್ರೆ ಕೆಲಸ ಆರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಎರಡೂ ಕೂಡ ಮಾನ್ಯ ಶಾಸಕರು 2 ಆಯ್ಕೆಯಲ್ಲಿ ಯಾವುದನ್ನ ಹೇಳ್ತಾರೆ ಅದನ್ನ ಮಾಡಲಿಕ್ಕೆ ಸರ್ಕಾರ ತಯಾರಿದೆ. ಮಾನ್ಯ ಅಧ್ಯಕ್ಷರೇ, ಓಕೆ. 25 ಗುಂಟೆದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಬದಲಿ ಜಾಗವನ್ನ 1 ಎಕರೆ ಕೊಡ್ಬೇಕಂತ ತಮ್ಮನ್ನು ಮನವಿ ಮಾಡ್ಕೊಂತೀನಿ. ಈಗಾಗಲೇ 1 ಕೋಟಿ ಹಣವನ್ನು ಬಿಡುಗಡೆ ಮಾಡಿದಿರಿ. ಸೊ ದಯವಿಟ್ಟು 1 ಕೋಟಿ ಒಂದು ಭವನ ಕಟ್ಲಿಕ್ಕೆ ಆಗುದಿಲ್ಲ. ತಾಲೂಕು ಭವನದ ಆದಾಯದಲ್ಲಿ 2 ಕೋಟಿ ಹಣಗಾರ ಬಿಡು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ಮಾನ್ಯ ಅಧ್ಯಕ್ಷರೇ, 1 ಎಕರೆ ಹಿಂದೆ ಕೊಟ್ಟಿದ್ವಿ, ಅದರ ವಿರುದ್ಧವಾಗಿ ಕೆಲವರು ತಡೆ ಆಜ್ಞೆ ತಂದಿದ್ದಾರೆ. ಈಗ ವಿಷಯ ಇರೋದು ಹಾಗೆ. ಸೊ ಹಾಗಾಗಿ 1 ಎಕರೆಯಲ್ಲೇ ಮಾಡಬೇಕು ಅಂದ್ರೆ ಸರ್ಕಾರ ಈಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಕ್ಷಣ ಆ ತೆರವಾಜ್ಞೆಯನ್ನ ತೆರವುಗೊಳಿಸ್ಲಿಕ್ಕೆ ತಡೆಯಾಜ್ಞೆಯನ್ನ ತೆರವುಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡಿ ಅಲ್ಲೇ ಮಾಡುವಂತ ಪ್ರಯತ್ನ ಮಾಡ್ತೇವೆ 1 ಎಕರೆ. ಓಕೆ. ನೆಕ್ಸ್ಟ್ 13ನೇದು ಸುಬ್ಬಾರೆಡ್ಡಿ SN. 137ನೇ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಪರವಾಗಿ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಾನು ಸುಮಾರು 12 ವರ್ಷದಿಂದ ಕೇಳ್ತಾ ಇದ್ದೀನಿ. ನನ್ನ 3 ತಾಲೂಕು ಬರುತ್ತೆ, ಅಟ್ಲೀಸ್ಟ್ ಒಂದು ತಾಲೂಕಲ್ಲಾದರೂ ಸುಸಜ್ಜಿತವಾದಂಥ ಕ್ರೀಡಾಂಗಣ ಬೇಕು ಅಂತ. ಈ ಸಲ ರಿಪೇರಿಗೆ 3 ಕೋಟಿ ಲಾಸ್ಟ್ ಟೈಮ್ ಆಡಳಿತ ಅನುಮೋದನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ದಯವಿಟ್ಟು ಗುಡಿಬಂಡೆ ಅನ್ನೋ ತಾಲೂಕಿನಲ್ಲಿ 6 ಎಕರೆ ಜಮೀನು ಕೊಟ್ಟಿದ್ದೀವಿ, ಅಲ್ಲಿ ಒಳ್ಳೆ ಕ್ರೀಡಾಂಗಣ ಸ್ಥಾಪನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರಿಗೆ 2 ಕಡೆ ಅವರು ಬೇಡಿಕೆಯನ್ನ ಸಲ್ಲಿಸಿದ್ರು. ಒಂದು ಗುಡಿಬಂಡೆ, ಮತ್ತೊಂದು ಬಾಗೇಪಲ್ಲಿ. ಬಾಗೇಪಲ್ಲಿಯಲ್ಲಿ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಲಿಕ್ಕೆ ಮುಂದುವರೆದ ಕಾಮಗಾರಿಗಳಿಗೆ 3 ಕೋಟಿ ರೂಪಾಯಿಯನ್ನ ಮಂಜೂರಾತಿಯನ್ನ ಕೊಟ್ಟಿದೆ ಸರ್ಕಾರ. ಆ 3 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಬಾಕಿ ಇರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಈಗ ಕೈಗೊಳ್ತೇವೆ. ಅದರ ಜೊತೆಗೆ ಮತ್ತೊಂದು ತಾಲೂಕು ಗುಡಿಬಂಡೆಯಲ್ಲೂ ಕೂಡ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕು ಅಂತ ಮಾನ್ಯ ಸದಸ್ಯರು ಕೇಳಿದ್ದಾರೆ. 6 ಎಕರೆ ಜಾಗವನ್ನ ಕಾಯ್ದಿರಿಸಿದ್ದೇವೆ. ಈ ವರ್ಷದ ಅನುದಾನ, ಬರುವ ವರ್ಷದ ಆಯವ್ಯಯದ ಅನುದಾನದಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಗುಡಿಬಂಡೆಯದ್ದು ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿಗೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಟ್ಲೀಸ್ಟ್ ಲಾಸ್ಟ್ ಇಯರ್ 24-25 3 ಕೋಟಿ ಕೊಟ್ಟಿದ್ದೀನಿ ಅಂತ. ಇದುವರೆಗೂ ಅದರ ಆದೇಶ ಪತ್ರ ಯಾವುದೂ ಬಂದಿಲ್ಲ. ಹಾಗೆ ತಾವು ಹೇಳಿದ್ರು ಗುಡಿಬಂಡೆಗೆ, ತಮಗೂ ಗೊತ್ತಿದೆ. ದಯವಿಟ್ಟು ಅದನ್ನು ಬೇಗ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ವಿನಂತಿ. ಇವತ್ತೇ ನಾನು ಅವರಿಗೆ ಕಳಿಸ್ಕೊಡ್ತೇನೆ. 3 ಕೋಟಿ ರೂಪಾಯಿ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ. ಅದು ಈಗ ಅಂದಾಜು ಪಟ್ಟಿಯನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಅದನ್ನ ಅನುಷ್ಠಾನನೂ ಮಾಡ್ತೇವೆ.